ಬಾಯ್ ಬಾಯ್. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಸರ್ಪ್ರೈಸ್. ಫುಲ್ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅಣ್ಣ ಯಾವಾಗ ಜಾತ್ರೆ ಇದು? ಅದಕ್ಕೆ ಅರುಣ್ಗೆ ಹೇಳಿದ್ದೀನಿ, ಚೆನ್ನಾಗಿತ್ತಲ್ಲ, ಫುಲ್ ಲೈಟಿಂಗ್ಸು. ಮೈಸೂರಿಗೆ ಬಂದಂಗೆ ಐತೆ ನನಗೆ. ಹುಷಾರಿಲ್ಲ, ಅವ್ನಿಗೂ ಹುಷಾರಿಲ್ಲ, ಇವ್ನಿಗೂ ಹುಷಾರಿಲ್ಲ, ಇಬ್ರು ನೋಡ್ಕೊಳ್ಳೋದು ಯಾರು ಅಂದ್ಬಿಟ್ಟು ಸುಮ್ಮನೆ ಕೊಡ್ರಂತೆ. ಸರ್ಕಲೆಲ್ಲ ಫುಲ್ ಸಕ್ಕತ್ ಮಾಡಿದೆ. ದೇವಸ್ಥಾನ ರೋಡೇನು ಬ್ಲಾಕ್ ಮಾಡಾರ ಅಂತಾರ? ರೋಡೇನು ಬ್ಲಾಕ್ ಇಲ್ಲ ಇಲ್ಲ ಅಂದರೆ ಜಾತ್ರೆಗೆ ಬ್ಲಾಕ್ ಮಾಡ್ಬೋದು ಅನ್ಸುತ್ತೆ. ಇವತ್ತು ಫುಲ್ ಬ್ಲಾಕ್ ಮಾಡಿದ್ರೆ ಕಷ್ಟ ಆಗುತ್ತೆ. ಎಲ್ಲ ಬೇರೆ ರೂಟ್ ಮಾಡ್ತಾರೆ. ಈ ಕಡೆ ಹಿಂಗೆ ಬಿಡ್ತಾರೆ, ಹಿಂಗೆ ಓನ್ಲಿ ಒನ್ ವೇ ಮಾಡ್ಕೋಬೋದು. ಒಂದು ಯಾವುದೋ ಒಂದು ರೋಡ್ ಬಿಡ್ತಾರೆ, ಎರಡು ಮುಚ್ಚಲ ಇದೆ. ಆ ಪಕ್ಕದ ಅದು ಬಿಡ್ತಾರೆ, ಈ ಕಡೆ ಎಲ್ಲ ಚೆನ್ನಾಗಿ ಮಾಡ್ತಾರಲ್ಲ. ಎಲ್ಲಣ್ಣ ಇದೇನಾ? ಕಾರ್ನರೆಲ್ಲ ಐತೆ. ಹೇಳಿರಿ, ನಾನು ಮುಂದೆ ನಿಲ್ಸ್ಬಿಟ್ಟು ಬರ್ತೇನೆ. ಹಾಂ ಸರಿ, ಓಕೆ. ವಾವ್, ಸ್ಟೋರಿ ಹೋಗ್ಬಿಟ್ಟು ಬಿಯರ್ ಆಫರ್ ಇತ್ತು, ಆಗ 49 ರೂಪಾಯಿ ಒಂದು ಬಿಯರು. ಕುಣಿಗಲ್ ತಟ್ಟೆ ಇಡ್ಲಿ. ಹಲೋ ಗೈಸ್, ನಮಸ್ಕಾರ. ನೋಡಿ, ನಾವು ಹೋಗ್ತಾ ಇದ್ದೀವಿ ನಾರ್ತ್ ಇಂಡಿಯಾ ಸೈಡು. ಇವಾಗ ಇವರಿಬ್ರು ಟಿಫನ್ ಊಟ ಮಾಡಿ ಕ್ಯಾಂಟೀನ್ ಹೋಯ್ತವನೆ. ನಾರ್ತ್ ಇಂಡಿಯಾ ಹೋಗ್ತಾ ಇದ್ದೀವಿ. ಸೊ ನೋಡೋಣ. A few moments later. ಯಡಿಯೂರ್ ಹತ್ರ ಸ್ಟಾಪ್ ಮಾಡಿದ್ವಿ ಕುಣಿಗಲ್ ತಟ್ಟೆ ಇಡ್ಲಿ ತಿನ್ನೋಕ್ಕೆ ಅಂತ. ಇಡ್ಲಿ ತಿಂದ್ವಿ ಮತ್ತು ಟೊಮೊಟೊ ಬಾತ್ ತಿಂದ್ವಿ. ಟೊಮೊಟೊ ಬಾತ್ ಮಾತ್ರ ಸಕ್ಕದಾಗಿತ್ತು. ನಾನಂತೂ ಫಿದ್ದಾಗ್ಬಿಟ್ಟೆ. ಊಟ ಮಾಡ್ಕೊಂಡು ಈಗ ಏರ್ಪೋರ್ಟ್ ಕಡೆ ಹೋಗ್ತಾ ಇದ್ದೀವಿ. ಎಲ್ಲ ನಿದ್ದೆ ಮಾಡ್ಕೊಂಬತ್ತವ್ರೆ. ಅಣ್ಣ, ನಾನು ನಿದ್ದೆ ಮಾಡ್ಕೊಂಬತ್ತವ್ರೆ, ಎದ್ದೆ ಬಿಟ್ಟದ. ಲಾಗ್ ಮಾಡ್ತಾ ಇದ್ದೀವಿ ಅಂದ ತಕ್ಷಣ ಎದ್ದೆ ಬಿಟ್ರು ಅವ್ರು ಆಗ್ಲೇ. ತಮ್ಮ ಕಾರ್ತಿ ನ್ಯೂ ಇಯರ್ಗೆ ಎಂಟ್ರಿ ಆಗ್ತಾ ಇದೀವಿ ನಾವು. ಅದೇ ಇಲ್ಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಎಂಟ್ರಿ. ಈಗ ಟೈಮ್ ಆಗೈತೆ ಕರೆಕ್ಟಾಗಿ 11:45. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಆ್ಯಕ್ಚುಲಿ ಏನಂತಂದರೆ, ಎಲ್ಲ ರೋಡ್ಗಳಲ್ಲೂ ಈ ಥರ ಸ್ಟ್ರೀಟ್ ಲೈಟ್ಗಳನ್ನ ಹಾಕ್ಬಿಟ್ರೆ ಸಿಕ್ಕಾಬಿಟ್ಟೆ ಆಕ್ಸಿಡೆಂಟ್ನ ಅವಾಯ್ಡ್ ಮಾಡ್ಬೋದು. ಏನಂತೀರ? ಎಲ್ಲ ನಿದ್ದೆ ಹೋಗ್ಬಿಟ್ಟವ್ರೆ. ನೋಡ್ರು, ಬೆಳಕಾಯ್ತು. ಹ್ಯಾಪಿ ನ್ಯೂ ಇಯರ್ ಗೈಸ್. ಹ್ಯಾಪಿ ನ್ಯೂ ಇಯರ್. ಕರೆಕ್ಟಾಗಿ 2 ನಿಮಿಷ ಐತೆ. ಕರೆಕ್ಟಾಗಿ ಮೆಮೊರೇಬಲ್ ಆಗಿರ್ತದೆ ಈ ಇಯರ್ ಮಾತ್ರ. 2026 ಕರೆಕ್ಟಾಗಿ ನ್ಯೂ ಇಯರ್ಗೆ ಕರೆಕ್ಟಾಗಿ ಬೆಂಗಳೂರು ಏರ್ಪೋರ್ಟು ಎಂಟ್ರಿ ಕೊಡ್ತಾ ಇದ್ದೀವಿ. ಓಕೆ ಗಾಯ್ಸ್, ಎಲ್ಲಪ್ಪ ಮಿಕ್ದವರು ಬಾಯ್ಸು. ಅಣ್ಣ, ಹ್ಯಾಪಿ ನ್ಯೂ ಇಯರ್. ಏನೋ ಫುಲ್ ಡಿಜೆ ಹಾಕ್ಬಿಟ್ಟವ್ರು. ಇಲ್ಲೂ ನಿಯರ್ ಮಾಡ್ತಾವ್ರ ಡಿಚ್ಕಿ ಅಂತ. ಪೇಮೆಂಟ್ ಮಾಡಿಬಿಟ್ಟು ಕಾರ್ತಿ ಫುಲ್ ಬ್ಯಾಗೆಲ್ಲ ಲೋಡ್ ಮಾಡ್ದ. ತಮ್ಮ ಕಾರ್ತಿ ಗೊತ್ತಲ್ಲ? ನಾವು ಗೊತ್ತಲ್ಲ. ಇಲ್ಲಿ ಟೈಟು ಹ್ಯಾಪಿ ನ್ಯೂ ಇಯರ್. ಇಲ್ಲಿ ಅಣ್ಣ, ಇಲ್ಲಿ ವಿಡಿಯೋ ಮಾಡ್ತಾರೆ. ಯಾರ ಮಗ ಅಣ್ಣ? ಯಾವ ವರ್ಷ? ಹರ್ಷ ಅಂದ್ರೆ 99.99% ಹರ್ಷ ಅಂದ್ರೆ ಬಂದಾರಣ್ಣ. 2 ನಿಮಿಷ ವಿಡಿಯೋ ಮಾಡ್ಕೊಂಡು ಬಾ ಇಲ್ಲೇ ಮಾಡ್ಬಿಟ್ಟು
ಸೆಲೆಬ್ರೇಷನ್ ಮುಗಿಸ್ಕೊಂಡು ಏರ್ಪೋರ್ಟ್ ಒಳಗಡೆ ಚೆಕ್ ಇನ್ ಆಗ್ತಾ ಇದ್ದೀವಿ. ಹಾಂ, ಬೇರೆ ಬೇಗಲ್ಲ ಐತೆ ಫುಲ್ಲು. ಗುರು ಅಣ್ಣ ಎಷ್ಟೇ ದೊಡ್ಡವರಾಗಿದ್ರು ಅವ್ರ ಮನಸ್ಸು ಮಾತ್ರ ಮಗು ಥರ ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಓಡಾಡ್ತಾ ಇರ್ತಾರೆ. ಇವಾಗ ನೋಡ್ತಾ ಇದ್ರಲ್ಲ ಈ ಥರ. ಅಣ್ಣ ಸಕ್ಕತ್ತು. ಸ್ಟ್ರೈಟು ನಮ್ಮ ಫ್ಲೈಟು ಗೇಟ್ ನಂಬರ್ 40 ಬಂದೈತೆ. ಮುಂದೆ ಹೋದ ಮುಂದೆ ಹೋದ. ವಾಚ್ ಪಕ್ಕದಲ್ಲಿ ಬೋರ್ಡಿಂಗ್ ಗೇಟ್ಸ್ ರೈಟ್ ಸೈಡ್ ನಡಿ. ಅಲ್ಲೇ ಹಾಕೋರಲ್ಲ ಬಿಲ್ಡು. ಫಸ್ಟ್ ಟೈಮ್ ರಮಣ್ ಸರು ಎಕ್ಸ್ಪೀರಿಯನ್ಸ್ ಹೆಂಗೆ ಸರ್? ರಮಣ್ ಸರ್ ಎಲ್ಲ ಮುಗೀತು. ಎದ್ದು ನೋಡ್ಕೊಂಡು ಹ್ಯಾಪಿ ಕ್ರಿಸ್ಮಸ್. ಲಾಂಜ್ಗೆ ಎಂಟ್ರಿ ಈಗ. ಇದೊಂಥರ ನಮ್ಮ ನ್ಯೂ ಇಯರ್ ಪಾರ್ಟಿ ಅಂತಲೇ ಅನ್ಕೋಬೋದು. ಯಾಕಂತಂದರೆ ಕರೆಕ್ಟಾಗಿ 12 ಗಂಟೆ ಕರೆಕ್ಟಾಗಿ ಏರ್ಪೋರ್ಟ್ಗೆ ಬಂದ್ವಿ, ಚೆಕ್ ಇನ್ ಆದ್ವಿ. ಈ ಲಾಂಜಲ್ಲಿ ಕೂತ್ಕೊಂಡು ಆರಾಮಾಗಿ ಚಿಲ್ ಮಾಡ್ಕೊಂಡು ಊಟ ಗೀಟ ಮಾಡಿಕೊಂಡು ಚಿಲ್ ಮಾಡ್ತಾಯಿದ್ದೀವಿ. ಯಾಕಂದರೆ ನಮಗೆ ಫ್ಲೈಟ್ ಇದ್ದಿದ್ದು 4 ಗಂಟೆಗೆ. ಅಲ್ಲಿವರೆಗೂ ಟೈಮ್ ಪಾಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಫುಲ್ಲು ಚಿಲ್ ಮಾಡ್ತಾಯಿದ್ದೀವಿ. ಬ್ಯಾಗಲ್ಲಿ ಹಾಕೊಂಡು ಕ್ಯಾಮರಲ್ಲಿ ಫುಲ್ ನನಗೆ ನೋಡ್ತಾರೆ. ಏನು ಮಾಡ್ತಾರೆ ರವಿ? ಇನ್ನೂ ಅಮೆರಿಕ ನನ್ನ ಮಗನ ನೀನು ಊಟ ಹೊಡಿಬೇಕು. ಪೈನಾಪಲ್ ಕೊಡ್ತೀನಿ. ಪೈನಾಪಲ್ 2-3 ಕಾರ್ಡ್ ಐತೆ. ಒಳ್ಳೆ ಕೊನೆಗೂ OTP ಹೇಳ್ಬೇಕು. OTP ನನ್ನ ನಂಬರ್ ಕೊಟ್ಟಿರೋ ಸೈ ಮಾಡೋ. ಎಷ್ಟು ಹುಡುಕಿದ್ವಿ ಗೊತ್ತಾ? ಅಪ್ಪ ಹೋಗಿ 2 ದಿನ ಅದೇ ಗುರುಣ ಬಂದು ಹೇಳ್ತಾನೆ ಏನು ಕೆಲಸ ಮತ್ತೆ ಊಟ ಮಾಡ್ಬಿಟ್ಟು ಹಿಂಗಂದ್ರೆ ಹೆಂಗೆ? ನಾಳೆ ಬೆಳಗ್ಗೆ ಹೋಗ್ಬೇಕು. ಇಲ್ಲಿ ಒಂದು ಚೆನ್ನಾಗಿ ತಿನ್ಬಿಟ್ಟು ಅರ್ಗಿಸ್ಕೊಳಕ್ಕಾಗ್ದಿರ ಸಿಕ್ಕಾಬಟ್ಟೆ ಕಾಲು ಎಳ್ಕೊಂಡು ನಗ್ತಾ ಇದ್ದೀವಿ ಮಾತ್ರ. ಯಾಕೆ ಹೇಳ್ತೀರಾ? ಆಶ್ರಯ ನಗು ತಡಿಕಾಗ್ದಿರ ಹೊಡಿತು. ಕಮಾನ್ ಆಶ್ರಯ್, ಹೊಟ್ಟೆ ಇಟ್ಕೊಂಡ್ಬಿಡ್ತು. ಅಣ್ಣ ಗುರುಣ ಅವನಿಗೆ ಫ್ಲೈಟ್ ಲ್ಯಾಂಡಿಂಗ್ ಟೇಬಲ್ ಲ್ಯಾಂಡಿಂಗ್ ಆಗಬೇಕು ಅವನಿಗೆ. ಅಲ್ಲೇ ಇರಬೇಕು, ಈಚೆ ಬರ್ಬೇಕು, ಬೆಂಗಳೂರು ಹೋಗ್ಬಿಡ್ಬೇಕು. ಕಿತ್ಲೆಕ್ಕಿಂತ ಕಿಡ ವಾ 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 ವಾ. ನೆಕ್ಸ್ಟು ನೆಕ್ಸ್ಟು
A few moments later. ಡೈರೆಕ್ಟ್ ಹೊಟ್ಟೋಗ್ತೀವಿ. ಹಾಂ ಇದೇನೆ ನೋಡ್ಕೊಳ್ಳಿ. ಇವಾಗ ಇಲ್ಲಿ ಆಚೆ ಕಡೆಯಿಂದ ತೋರಿಸ್ತಾ ಇದ್ದೀನಿ ಫ್ಲೈಟ್ನ. ನೆಕ್ಸ್ಟ್ ಇದ್ರ ಒಳಗಡೆನೇ ಹೋಗೋದು ಇವಾಗ. ಫೋಟೋ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಡೈರೆಕ್ಟ್ ಹಂಗಿಂದನೇ ಹೋಗ್ಬಿಡ್ಬೇಕು ಒಳಗಡೆ. ಡೈರೆಕ್ಟ್ ಎಂಟ್ರಿ. ನಮ್ಮದು ಲಗೇಜ್ಗಳೆಲ್ಲ ಒಳಗಡೆ ಪ್ಯಾಕ್ ಮಾಡಿ ಕಳಿಸ್ತವ್ರು ನೋಡೋಣ. ತುಂಬಿಸ್ಕೊಂಡು ಹೋಯ್ತವ್ರೆ. ನೆಕ್ಸ್ಟ್ ನಮ್ಮದು ಎಂಟ್ರಿ 4 ಗಂಟೆಗೆ 3:20 ಆಗೈತೆ ಆಲ್ರೆಡಿ. ಒಳಗಡೆ ಹೋಗೋದೆ. ಪೈಲಟ್ ಎಲ್ಲ ಚೆಕ್ ಮಾಡ್ಕೊತವ್ರೆ, ಕ್ರಾಸ್ ಚೆಕ್ಕು. ನೆಕ್ಸ್ಟ್ ಹೋಯ್ತಾ ಇರೋದೆ. ಎಲ್ಲರೂ ಬೇಡ ಅಂದರು. ಗುರುವಣ್ಣ ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡಿಸಿದ್ರು. ಬಟ್ ಎಲ್ಲೂ ಅಪ್ಲೋಡೇ ಮಾಡಲಿಲ್ಲ. ನ್ಯೂ ಇಯರ್ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಲಾಂಜಲ್ಲಿ ಒಳ್ಳೆ ಬೊಫೆ ಸಿಸ್ಟಮ್ ಊಟ ಮಾಡಿಕೊಂಡು ಜ್ಯೂಸ್ಗೆಲ್ಲ ಕುಡ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಇವಾಗ ಫ್ಲೈಟ್ಗೆ ಎಂಟ್ರಿ ಆಗಿಬಿಟ್ಟು ಡೆಲ್ಲಿಗೆ ಹೋಗ್ತಾ ಇರೋದೆ. ನೋಡಿ ಫ್ಲೈಟು ಯಾವ ಥರ ಟೇಕ್ ಆಫ್ ಆಗುತ್ತೆ ಅಂತ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಹೇಗನ್ನಿಸ್ತು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವೀಡಿಯೋನ ಮಾಡ್ತಾನೆ ಇರ್ತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.